ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣವಾಗಿ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಹಲೋ ಬೇಗ ಕೇಳಿ. ಸರ್ ನಮ್ಮನೇಲಿ ಒಂದು ಪ್ರೆಗ್ನೆಂಟ್ ಹಸು ಇದೆ. ಹೇಳಿ ಅಮ್ಮ. ಇನ್ 2 months ಬಿಟ್ಟು ಕರು ಹಾಕುತ್ತೆ ಸರ್. ಯಾವ ತರ ಫುಡ್ ನ ಹಾಕ್ಬೇಕಿತ್ತು ಅಂತ ಇನ್ಫಾರ್ಮೇಶನ್ ಬೇಕಿತ್ತು. ಈಗ ನೀವು ಹಾಲು ನಿಲ್ಸಿರ್ತೀರ, ಇವಾಗ ಬಹುಶಃ ಇನ್ನು ನಿಲ್ಸಿಲ್ದ ಇದ್ರೆ ಇನ್ನು 15 ದಿವಸದಲ್ಲಿ ಹಾಲು ಕರೆಯೋದು ನಿಲ್ಲಿಸ್ಬೇಕಾಗತ್ತೆ ನೀವು. ಸರ್ ನಾವು ನಿಲ್ಲಿಸ್ಬಿಟ್ಟಿದೀವಿ. ನಿಲ್ಲಿಸ್ಬಿಟ್ಟಿದ್ರೆ ಈಗ ನೀವು ನಿಮ್ಮ ಹಸುಗೆ ಪ್ರತಿದಿನ 2 kg ನೀವು ತಿಂಡಿ ಮಿಶ್ರಣ ಕೊಡಲೇಬೇಕು. ಅದ್ರ ಜೊತೆಗೆ ಹೊಟ್ಟೆ ತುಂಬ ಹಸಿಮೇವಿತ್ತಂದರೆ ಸುಮಾರು 25 kg ಹಸಿಮೇವು ಕೊಡಬೇಕಾಗತ್ತೆ. ಹಸಿಮೇವಿಲ್ಲ ಅಂತಂದರೆ ಒಣಮೇವನ್ನ ನೀವು ಕೊಡೋಂಗಿತ್ತಂದರೆ ಒಣಮೇವನ್ನ ರಾಗಿ ಹುಲ್ಲು ಕೊಡೋಂಗಿದ್ರೆ ಅಥವಾ ಭತ್ತದ ಹುಲ್ಲು ಕೊಡೋಂಗಿದ್ರೆ ನೀವು ಪೌಷ್ಟೀಕರಣ ಮಾಡಿ ಕೊಡ್ಬೋದು. ಸೊ ಪೌಷ್ಟೀಕರಣ ಮಾಡೋದ್ರಲ್ಲಿ ಯೂರಿಯಾ ಮತ್ತು ಕಾಕಂಬಿ ಅಂದರೆ ಬೆಲ್ಲದ ನೀರು, ಅದ್ರ ಜೊತೆಗೆ ಉಪ್ಪು ಮತ್ತು ನಮ್ಮ ಲವಣ ಮಿಶ್ರಣ ಮಿಕ್ಸ್ ಮಾಡಿ ನೀವು ಒಣಮೇವನ್ನ ಚಾಪ್ ಮಾಡಿ ಕೊಡೋದ್ರಿಂದನೇ ನಿಮ್ಮ ಹಸುಗಳಿಗೆ ಉಪಯೋಗ ಆಗುತ್ತೆ, ಪೋಷಕಾಂಶ ಒದಗಿಸಿದಂಗೆ ಆಗುತ್ತೆ. ಧನ್ಯವಾದಗಳು. ಇದೀಗ ಮತ್ತೊಂದು ಕರೆ ಇದೆ. ಹೊಳೆ ನರಸೀಪುರದಿಂದ ರೈತ ಬಾಂಧವರು ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಪ್ರಶ್ನೆ ಕೇಳಿ. ಬಲರಾಮ್ ಅವರು ಕೇಳಿ, ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ನಮಸ್ಕಾರ ಬಲರಾಮ್ ಹೇಳಿ. ಹೊಳೆ ನರಸೀಪುರದ ಹಳ್ಳಿ ಮೈಸೂರು ಎಂಬುದಾಗಿ ಹೇಳಿ ಅಲ್ಲಿಂದ ನಾನು ಫೋನ್ ಮಾಡ್ತಾ ಇದ್ದೀನಿ ಸರ್. ಕೇಳಿ ಕೇಳಿ, ಪ್ರಶ್ನೆ ಕೇಳಿ. ಸರ್ ನನ್ನ ಹತ್ರ ಈಗ ಆಲ್ರೆಡಿ ಒಂದು 15 ಮೇಕೆಗಳಿದಾವೆ. ಹೇಳಿ. ಈ ಬೇಸಿಗೆ ಕಾಲದಲ್ಲಿ ಮೇಕೆಗಳಿಗೆ ಬರುವಂತ ರೋಗ, ಯಾವ್ಯಾವ ರೋಗ ಬರುತ್ತೆ, ಅದಕ್ಕೆ ಏನು ಮೆಡಿಸಿನ್ ಅನ್ನ ನಾವು ಬಳಸಿ ಆ ರೋಗವನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ. ಈಗ ಮೇಕೆಗಳಿಗೆ ಬೇಸಿಗೆ ಕಾಲದಲ್ಲೇ ಇದೇ ತರದ ರೋಗ ಬರ್ತದೆ ಅಂತ ಏನು ಸ್ಪಷ್ಟವಾಗಿ ಸೀಸನಲ್ ಸ್ಪೆಸಿಫಿಕ್ ಯಾವುದೇ ಕಾಯಿಲೆಗಳಿಲ್ಲ. ಎಲ್ಲ ಕಾಲದಲ್ಲೂ ಬರಬಹುದು. ಈಗ ನಾವು ಹೇಳೋದ ಪ್ರಕಾರ ವರ್ಷದಲ್ಲಿ 2 ಸಾರಿ ಕರಳು ಬೇನೆಗೆ ಲಸಿಕೆ ಹಾಕ್ಸ್ಕೊಳ್ಳಿ. ಆಮೇಲೆ PPR ಲಸಿಕೆ ಅಂತ ಇತ್ತೀಚೆಗೆ ಹಾಕ್ತಾ ಇದ್ದಾರೆ. ಒಂದ್ಸರಿ ಹಾಕಿದ್ರೆ ಸಾಕು, ಮತ್ತೆ ಮತ್ತೆ ಬೇಕಾಗಲ್ಲ. ಅದ್ರ ಜೊತೆಗೆ ಗಂಟ್ಲು ಬೇನೆನ ವರ್ಷದಲ್ಲಿ ಒಮ್ಮೆನಾದ್ರೂ ಹಾಕ್ಸ್ಕೊಂಡ್ರೆ ಸೊ ನಿಮ್ಮ ಮೇಕೆಗಳಿಗೆ ಸಂಪೂರ್ಣವಾಗಿ ರೋಗ ತಡೆಗಟ್ಟಬಹುದು. ಇದ್ರ ಜೊತೆಗೆ ಕೆಲವೊಂದ್ಸರಿ ನಮ್ಮ ಸಿಡುಬು ರೋಗ ಏನು ಬರ್ತದೆ ಅದು ಕೆಲವೊಂದ್ಸರಿ ಕಂಡು ಬರುತ್ತೆ, ಅದು ಯಾವಾಗಲೂ ಕಂಡು ಬರಲ್ಲ. ಸಿಡುಬು ಕಂಡು ಬಂದ್ರೆ ಮಾತ್ರ ಹಾಕ್ಬೇಕೇ ಹೊರತು ಅದು ಮುಂಜಾಗ್ರತೆಯಾಗಿ ಏನು ಸಿಡುಬು ಕಾಯಿಲೆಗೆ ಲಸಿಕೆ ಹಾಕಲ್ಲ. ದಯವಿಟ್ಟು ಬಲರಾಮ್ ಅವರೇ ತಪ್ಪದೆ ತಾವು ಲಸಿಕೆ ಹಾಕಿಸಿಕೊಂಡಿದ್ದಲ್ಲಿ ಇವುಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಕೋ. ಅದ್ರ ಜೊತೆಗೆ ಜಂತುನಾಶಕ ಔಷಧಿನ ನೀವು 3 ರಿಂದ 5 ತಿಂಗಳು ಒಂದ್ಸಾರಿ ತಪ್ಪದೆ ಕೊಟ್ರೆ ನಿಮ್ಮ ಮೇಕೆಯ ಆರೋಗ್ಯ ಚೆನ್ನಾಗಿರುತ್ತೆ, ಆರೋಗ್ಯ ವೃದ್ಧಿಸುತ್ತೆ ಅಂತ ಹೇಳಿ. ಇದೀಗ ಮತ್ತೊಂದು ಕರೆ ಇದೆ. ಗುಂಡ್ಲುಪೇಟೆಯಿಂದ ದೇವಯ್ಯ ಅವರು ಕರೆ ಮಾಡಿದ್ದಾರೆ. ದೇವಯ್ಯ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೇಳಿ, ಪ್ರಶ್ನೆ ಕೇಳಿ. ನಮಸ್ಕಾರ, ಕೇಳಿ. ಸರ್ ಏನಿಲ್ಲ, ಇಲ್ಲಿ ನಮ್ದು ಹಾಲು ಟೆಸ್ಟ್ ಬರಲ್ವಲ್ಲ? ಏನ್ ಹೇಳಿ? ಹಾಲು ಟೆಸ್ಟ್ ಬರಲ್ಲ. ಹಾಲು ಟೆಸ್ಟ್ ಬರಲ್ಲ ಅಂತಂದ್ರೆ ಡಿಗ್ರಿ ಬರಲ್ಲ ಅಂತ, ಅಂದ್ರೆ ಹಾಲು ತೆಳುವಾಗಿರುತ್ತೆ. ಅದು ಅಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ಬೇಸಿಗೆನಲ್ಲಿ ಈ ಒಂದು ತಳಿ ಮೇಲೂ ಹಾಲಿನ ಅವಲಂಬಿತ ಆಗುತ್ತೆ. ಸೊ ಹಾಗಾಗಿ ನೀವು ಹೆಚ್ಚಿನ ಡಿಗ್ರಿ ಬರಬೇಕು ಅಂತ ಅಂದ್ರೆ ಕೆಲವೊಂದ್ಸರಿ ನೀವು ಕೊಡೋ ಆಹಾರದ ಮೇಲೆ ವ್ಯತ್ಯಯ ಆಗುತ್ತೆ. ಸೊ ಹಾಗಾಗಿ ನೀವು ಉಪಯೋಗದ ದಾಣಿ ಮಿಶ್ರಣ ಜೊತೆಗೆ ಸ್ವಲ್ಪ ಹಸಿಮೇವು ಅಥವಾ ರೋಡ್ಸ್ ಹುಲ್ಲು ಅನ್ನೋದೊಂದು ಬರ್ತದೆ ರೆಗ್ಯುಲರ್ಲಿ. ಇತ್ತೀಚಿನ ದಿನಗಳಲ್ಲಿ ನೀವು ಬೆಳ್ಕೊಂಡು ಅದನ್ನು ಕೊಡೋದ್ರಿಂದ ಸ್ವಲ್ಪ ಡಿಗ್ರಿ ಚೆನ್ನಾಗಿ ಇಂಪ್ರೂವ್ ಆಗುತ್ತದೆ. ಅದ್ರ ಜೊತೆಗೆ ಮಾರುಕಟ್ಟೆನಲ್ಲಿ ಕೆಲವೊಂದು ಲವಣ ಮಿಶ್ರಣಗಳು ಬರ್ತವೆ. ಸೊ ಅವನ್ನ ಉಪಯೋಗ ಅಂದ್ರೆ ಪ್ರೋಬಯೋಟಿಕ್ ಎನ್ಸೈಮ್ಸ್. ಸೊ ಅದನ್ನು ಕೊಡೋದ್ರಿಂದ ನಿಮಗೆ ಸ್ವಲ್ಪ ಹಾಲಿನ ಡಿಗ್ರಿ ಮತ್ತೆ ಫ್ಯಾಟು ಇನ್ಕ್ರೀಸ್ ಆಗುವಂತ ಸಾಧ್ಯತೆ ಇದೆ ಅಂತೇಳಿ. ಇದೀಗ ಮತ್ತೊಂದು ಕರೆ ಇದೆ. ಬೆಳಗಾವಿಯಿಂದ ವಿದ್ಯಾಧರ ಅವರು ಕರೆ ಮಾಡಿದ್ದಾರೆ. ಹಲೋ. ಹಲೋ ಸರ್. ಪ್ರಶ್ನೆ ಕೇಳಿ ಸರ್. ಇದು ನಾವು ಬೆಳಗಾವಿಯಿಂದ ಮಾತಾಡೋದು ಸರ್, ವಿದ್ಯಾಧರ ಅಂತೇಳಿ. ಕೇಳಿ, ಪ್ರಶ್ನೆ ಕೇಳಿ. ಸರ್ ಇದು ನಮ್ಮದೊಂದು ಆಕಳ ಕರೆ ಐತ್ರಿ. ಹೇಳಿ ಸರ್. ಅದು ನಾವು ಬಿಸ್ಕಾಲ್ದಾಗ ಅದಕ್ಕೆ ಏನೇನ್ ಹಾಕ್ಬೇಕ್ರಿ? ಅಂದ್ರೆ ಇಳಿಯೋದು ಇನ್ನ 1 ತಿಂಗಳು ಐತ್ರಿ. ಹೇಳಿ. ಸರ್ ಅದ್ರ ಬಗ್ಗೆ ಮಾಹಿತಿ ಬೇಕು. ಆಹಾರಕ್ಕೆ ಇವಾಗ ನೀವು ಹಸು ಈಗಾಗಲೇ ಕರು ಹಾಕಿರೋಂಥದ ಅಥವಾ ಮೊದಲನೇ ಸರಿ ಗಬ್ಬ ಆಗಿರೋದು? ಮೊದಲನೇ ಸರಿ ಸರ್. ಮೊದಲನೇ ಸರಿ. ಇದಕ್ಕೆ ನೀವು ಕನಿಷ್ಠ 1.5 ಅಷ್ಟು ದಾಣಿ ಮಿಶ್ರಣ ನೀವು ಕೊಡ್ಬೇಕಾಗ್ತದೆ. 1.5 ಕೆಜಿಯಿಂದ 2 kg ದಾಣಿ ಮಿಶ್ರಣ ಪ್ರತಿದಿನ ಕೊಡ್ಬೇಕಾಗತ್ತೆ. ಹೌದು, ಒಮ್ಮೆನಾದ್ರೂ ಕೊಡ್ಬೋದು. 1 kg ಬೆಳಗ್ಗೆ, ಸಾಯಂಕಾಲ 1 kg ಕೊಡ್ಬೋದು. ಅದ್ರ ಜೊತೆಗೆ ಹೊಟ್ಟೆ ತುಂಬಾ ಮೇವು ಕೊಡಿ. ಹಸಿ ಮೇವಿದ್ರೆ ಹಸಿ ಮೇವು ಕೊಡಿ, ಒಣ ಮೇವಿದ್ರೆ ಒಣ ಮೇವನ್ನ ಪೌಷ್ಟೀಕರಣ ಮಾಡಿ ಕೊಡಿ.
ಓಕೆ ಸರ್. ಅದ್ರ ಜೊತೆಗೆ ಜಂತುನಾಶಕ ಹಾಕ್ಸಿಲ್ಲ ಅಂದ್ರೆ ಜಂತುನಾಶಕ ಹಾಕ್ಸಿ. ಜಂತುನಾಶಕ ಹಾಕಿಲ್ಲ. ಹಾಕ್ಸಿ. ಯಾಕಂದ್ರೆ ಆಸ್ಪತ್ರೆಗೆ ಹೋದ್ರೆ ನಿಮಗೆ 1 ಅಥವಾ 2 ಮಾತ್ರೆ ಇದ್ರದ್ದು ಸೈಜ್ ನೋಡ್ಕೊಂಡು ಡಾಕ್ಟರ್ ಕೇಳಿದ್ರೆ ಕೊಡ್ತಾರೆ. ಸ್ಥಳೀಯ ಪಶುವೈದ್ಯಕೀಯ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕೊಡ್ತಾರೆ. ಸೊ ಅದ್ರ ಜೊತೆಗೆ ಒಳ್ಳೆ ನೀರು ಕೊಡಿ, ಒಳ್ಳೆ ವಾತಾವರಣದಲ್ಲಿ ನೆರಳಲ್ಲಿ ಕಟ್ಟಾಕಿ, ಅಥವಾ ಶೆಡ್ನಲ್ಲಿ ಕಟ್ಟಂಗಿದ್ರೆ ಪೂರ್ಣವಾಗಿ ಬೆಳಕು ಗಾಳಿ ಬರುವಂತ ಜಾಗದಲ್ಲಿ ಕಟ್ಟಾಕಿ. ಯಾಕಂದ್ರೆ ಬೇಸಿಗೆ ಇರೋದ್ರಿಂದ ಉಷ್ಣಾಂಶದಲ್ಲಿ ಏರ್ಪೇರ್ ಆಗುತ್ತೆ, ಅದನ್ನ ತಡೆಗಟ್ಟಬಹುದು ಅಂತ. ಇದೀಗ ಮತ್ತೊಂದು ಕರೆ ಇದೆ, ಸಿಂದಗಿಯಿಂದ ಸಿದ್ದನಗೌಡ ಅವರು ಕರೆ ಮಾಡಿದ್ದಾರೆ. ಸಿದ್ದನಗೌಡ ಅವರೇ ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಕೇಳಿ, ಪ್ರಶ್ನೆ ಕೇಳಿ. ಈ ಸತ್ರಿ ನಮ್ಮ 2 ಜಾಫ್ರಾ ಎಮ್ಮೆ ಮಣ್ಕಗಳು ಸರ್, ಇವತ್ತು ತಗೊಂಡು 5 ವರ್ಷ ಮೇಲ್ಗಡೆ ಐತ್ರಿ ಸರ್. ಅವು ಹೊಟ್ಟೆ ಗಬ್ಬು ಕಟ್ತಾ ಇಲ್ಲ. ಹೊಟ್ಟೆ ಎಷ್ಟು 5 ವರ್ಷ ಆಗಿದೆ? 5ನೇ ವರ್ಷ ಸರ್. ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಇದು ಯಾವ ತಳಿ ಮಣಕಗಳು ಹೇಳ್ತೀರಾ ನೀವು? ಅವು ಜಾಫ್ರಾಬಾದಿ ಎಮ್ಮೆ ಅಂತ ಹೇಳ್ತಿದ್ರಿ. ಜಾಫ್ರಾ ಎಮ್ಮೆ ರೀ ಸರ್. ಮಣಕಗಳು ಕೊಂಡಿ ಸರ್, ಅದು ಹೊಟ್ಟೆ ಕಟ್ತಾ ಇಲ್ಲ ಅವು. ಈಗ ಒಂದಿಗೆ ಯಾಕಂತಂದ್ರೆ ಈಗ ಅದಕ್ಕೆ ಏನು ಕಾಯಿಲೆ ಅಂತ ನಾ ಇಲ್ಲಿಂದ ಹೇಳಕ್ ಬರೋದಿಲ್ಲ. ಸ್ವಲ್ಪ ಪಶುವೈದ್ಯರನ್ನ ಕಂಡು ಇದ್ ಮಾಡಿ ಕೆಲವೊಂದ್ಸರಿ ಸೂಕ್ತ ಪರಿಹಾರ ಕಂಡ್ಕೊಳ್ಬೇಕು. ಮತ್ತೆ ಕೆಲವೊಂದ್ಸರಿ ಕ್ಯಾಂಪ್ ಮಾಡ್ತಾರೆ ತಜ್ಞ ವೈದ್ಯರು ಬಂದು. ಸೊ ಅಂತ ಸಂದರ್ಭದಲ್ಲಿ ಅವನ್ನ ತೋರಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಮಾಡ್ಕೊಂಡ್ರೆ, ಯಾಕಂದ್ರೆ ಗರ್ಭಕೋಶ ಬೆಳವಣಿಗೆ ಆಗಿದೆ ಇಲ್ವಾ ಅಂತ ಅದ್ರ ಮೇಲೆ ಅದು ಯಾವಾಗ ಗರ್ಭ ಕಟ್ಟತ್ತೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸ್ವಲ್ಪ ತಜ್ಞರನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಸೂಕ್ತ ಪರಿಹಾರ ಕಂಡುಕೊಳ್ಳಿ. ಈಗ ಈಗ ಅದೇನಾಗುತ್ತೆ, ಗರ್ಭಕೋಶ ಸರಿಯಾದ ಬೆಳವಣಿಗೆ ಆಗ್ಲಿಲ್ಲ ಅಂತ ಅಂದ್ರೆ ಆಗ ಗರ್ಭ ಕಟ್ಟಲಿಕ್ಕೆ ಅದು ಬೆದಿಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಆ ಒಂದು ಇದರಲ್ಲಿ ಗರ್ಭಕೋಶ ಬೆಳವಣಿಗೆ ಆಗಿದೆಯಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ತಪಾಸಣೆ ಮಾಡ್ಕೊಂಡು ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು ಬೆಟರ್. ಇದು ನಮ್ಮ ಚರ್ಚೆಯನ್ನು ಮುಂದುವರಿಸಿದ್ದೆ. ಆದರೆ ಈಗ ತಾವು ಹೇಳ್ತಾ ಇದ್ರಿ ಬೇರೆ ಬೇರೆ ಆಹಾರಗಳನ್ನು ಈ ಸಂದರ್ಭದಲ್ಲಿ ಬಳಸ್ಬೋದು. ಒಂದು ತಾವು ರಸಮೇವು ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರಿ, ಈ ಮೇವನ್ನು ಪೌಷ್ಟಿಕರಿಸೋದ್ರ ಬಗ್ಗೆ ಸಹ ತಾವು ಹೇಳ್ತಾ ಇದ್ರಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಅಜೋಲಾ ಹೆಚ್ಚು ಪ್ರಚಾರಕ್ಕೆ ಬರ್ತಾ ಇದೆ. ಇದನ್ನು ನಮ್ಮ ಕೃಷಿಕರು ಯಾವ ರೀತಿ ಬಳಸಬೇಕಾಗುತ್ತೆ ಅಂತ? ಈಗ ಅಜೋಲಾಗ್ ಬೆಳೆಯೋ ಒಂದು ವಿಧಾನಕ್ಕೆ ಹೇಳಬೇಕು ಅಂತಂದ್ರೆ, ಈಗ ಅಜೋಲಾ ನಾವೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ಒಂದು ತೊಟ್ಟಿನಲ್ಲಿ ಪ್ಲಾಸ್ಟಿಕ್ ಶೀಟ್ ಹಾಳೆ ಹಾಕೊಂಡು ಅದಕ್ಕೆ ನೀರು ತುಂಬಿಸ್ಕೊಂಡು ಅದನ್ನ ಅಜೋಲಾ ಮತ್ತೆ ಮಣ್ಣು ಮತ್ತೆ ಸಗಣಿನ ಬಿಟ್ಟು 15 ದಿವಸದಲ್ಲಿ ನಾವು ಅಜೋಲನ ಬಿತ್ತಿದ ಮಾಡಿದ್ಮೇಲೆ ಪ್ರತಿ ದಿನ 1 kg ಅಷ್ಟು ಮೇವನ್ನ ಅಜೋಲಾ ಮೇವನ್ನ ನಾವು ಉತ್ಪಾದನೆ ಮಾಡ್ತೀವಿ. ಇತರ ಆಹಾರ ಜೊತೆಗೆ ಮಿಶ್ರಣ ಮಾಡಿ ಕೊಡ್ಬೇಕು. ಈ ತರ ಆಹಾರ ಜೊತೆಗೆ ಮಿಶ್ರಣ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅಜೋಲಾನ ಫಸ್ಟ್ ಸ್ಟಾರ್ಟಿಂಗ್ ಒಂದೇ ಸಾರಿ ಕೊಟ್ಟರೆ ಏನಾಗುತ್ತೆ, ತಿನ್ನೋಲ್ಲ. ಸೊ ಆದ್ರೆ ಕ್ರಮೇಣ ಇತರ ಆಹಾರ ಜೊತೆಗೆ ಮಿಶ್ರಣ ಮಾಡಿ ಕೊಡೋದ್ರಿಂದ ಅದಕ್ಕೆ ರೂಢಿ ಬೆಳ್ಕೋತಾ ತಿನ್ನಕ್ಕೆ ರೂಢಿ ಮಾಡ್ತವೆ. ಮತ್ತೆ ಈ ಅಜೋಲಾದಲ್ಲಿ ಅತಿ ಹೆಚ್ಚಿನ ಪ್ರೋಟೀನ್ ಅಂಶ ಇದೆ. ಸುಮಾರು 25-28% ಪ್ರೋಟೀನ್ ಅಂಶ ಇರೋದ್ರಿಂದ 1 kg ನಾವು ದಾಣಿ ಮಿಶ್ರಣ ಕೊಡೋ ಬದಲು 1 kg ಅಜೋಲಾ ಕೊಡಬಹುದು. ಇದರಿಂದ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ. ಆರೋಗ್ಯವನ್ನು ಕಾಪಾಡಲಿಕ್ಕೆ, ಆರೋಗ್ಯನ ಕಡಿಮೆ ಮಾಡ್ಕೋಬಹುದು, ಚೆನ್ನಾಗಿ ಕಾಪಾಡಲಿಕ್ಕೆ ಆಗುತ್ತೆ. ಮತ್ತೆ ಜೊತೆಗೆ ಇದು ಕೋಳಿಗೂ ಒಳ್ಳೆ ಆಹಾರ. ಸೊ